ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಸೊ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಾನು ಎದ್ದಿದ್ದು ಲೇಟ್ ಆಗಿಬಿಟ್ಟಿತ್ತು, ಆಲ್ರೆಡಿ 8:15 ಆಗಿತ್ತು. ಸೊ ಎದ್ದುಬಿಟ್ಟು ಹೋಗಿ ಮುಖ ತೊಳ್ಕೊಂಡು ನಮ್ಮ ಅಂಕಲ್ಗೆ ವಿಶ್ ಮಾಡಿದೆ. ಅವ್ರದ್ದು ಕೂಡ ಇವತ್ತು ಬರ್ತಡೇ ಇತ್ತು. ಆಮೇಲೆ ಮನೆಗೆ ಬಂದು ನಮ್ಮ ಯಜಮಾನ್ರು ಕೂಡ ಇದ್ದಿದ್ರು, ಅವ್ರಿಗೆ ಮತ್ತೆ ವಿಶ್ ಮಾಡಿ ಸೊ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಕಾಯಿ ಚಟ್ನಿ ಕೂಡ ಉಳಿದಿತ್ತು. ಸರಿ, ಅದಕ್ಕೆ ಚಪಾತಿ ಮಾಡಿಬಿಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಟೆ ತಿಂಡಿಗೆ. ಆಮೇಲೆ ಬರ್ತಡೇಗೆ ಸ್ವಲ್ಪ ಪ್ಲ್ಯಾನಿಂಗ್ಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದು ಪ್ಲ್ಯಾನಿಂಗ್ ಏನೇನು ಮಾಡಬೇಕು ಅಂತ ತಲೆ ಓಡಿರಲಿಲ್ಲ. ಹಾಗಾಗಿ ಓಕೆ, ಈವ್ನಿಂಗ್ ಅಲ್ವಾ ಮಾಡೋದು ಅಂದ್ಬಿಟ್ಟು ಅದನ್ನು ಪ್ಲ್ಯಾನಿಂಗ್ ಹಾಗೆ ಇಟ್ವಿ. ಆಮೇಲೆ ಎಲ್ಲ ಬೆಳಗ್ಗೆ ಲೇಟಾಗಿ ಎದ್ರಿದ್ರಿಂದ ಕೆಲಸ ಕೂಡ ಲೇಟ್ ಆಯಿತು ಅಂದ್ಬಿಟ್ಟು ಬೇಗ ಬೇಗ ಕಸ ಹೊಡ್ಕೊಂಡು ಆಚೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಒರೆಸ್ಕೊಂಡೆ. ಆಮೇಲೆ ಗೀಝರ್ ಕೂಡ ಆನ್ ಮಾಡಿದ್ದೆ. ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ 9:15 ಆಗೋಗಿತ್ತು. ಸರಿ, ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಂತ ಸ್ನಾನ ಮಾಡ್ಕೊಂಬಂದೆ. ಸೊ ನಾನು ಫೇಸ್ಗೆ ಯೂಸ್ ಮಾಡೋ ಕ್ರೀಮ್ ಬಂದು 925 CC ಕ್ರೀಮ್ ಅಂತ. ಸೊ ಅದು ಸಂಜೆ ತನಕ ಹಾಗೆ ಇರುತ್ತೆ, ಎಲ್ಲೂ ಟ್ಯಾನ್ ಆಗೋಲ್ಲ, ಈವನ್ ಗ್ಲೋ ಕೂಡ ಕೊಡುತ್ತೆ, ಪಿಂಪಲ್ಸ್ ಕೂಡ ಆಗೋಲ್ಲ. ಸೊ ನಾನು ಅದನ್ನು ಹಚ್ಕೊಂಡು ಪೌಡರ್ನ ಹಾಕ್ಕೊತೀನಿ. ಅವೆರಡೇ ಕ್ರೀಮ್ ನಾನು ಯೂಸ್ ಮಾಡೋದು. ಆಮೇಲೆ ಯಾವುದೇ ಥರ ಲಿಪ್ಸ್ಟಿಕ್ಸ್ ಆಗಲಿ ಏನೂ ಆಗಲಿ ನಾನು ಯೂಸ್ ಮಾಡಲ್ಲ, ಜಸ್ಟ್ ಲಿಪ್ ಬಾಮ್ ಮಾತ್ರ. ಅದೆಲ್ಲ ಮೇಕಪ್ ಮಾಡಿಕೊಂಡು ನಾನು ಬಂದು ಪೂಜೆ ಮಾಡಿದೆ. ಪೂಜೆ ಆದಮೇಲೆ ಅಷ್ಟೊತ್ತಿಗೆ 9:45 ಆಗಿತ್ತು. ಸೊ ತಿಂಡಿ ಎಲ್ಲ ರೆಡಿ ಮಾಡಿ ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಟೆ. ಅವರು ಕೂಡ ಶಾಪ್ಗೆ ಹೋದ್ಮೇಲೆ ಅಂಕಲ್ ಬಂದರು. ಅಂಕಲಿಗೆ ಕೂಡ ತಿಂಡಿ ಹಾಕ್ಕೊಟ್ಟು ನಾನು ತಿಂಡಿ ರೆಡಿ ಮಾಡಿಕೊಂಡು ಕುತ್ಕೊಂಡು ಎಲ್ಲರೂ ತಿಂಡಿ ತಿಂದ್ವಿ. ಅಷ್ಟೊತ್ತಿಗೆ ಬಟ್ಟೆಗಳಿತ್ತು, ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದೆ. ಅಷ್ಟೊತ್ತಿಗೆ ಅಮ್ಮ ಬಂದಿದ್ದರು 11:45ಗೆ. ಸೊ ಅಮ್ಮ ಕೂಡ ಅವರೆಕಾಳು ಪಲಾವ್ ತೊಗೊಂಬಂದಿದ್ರು, ನನಗಿಷ್ಟ ಅಂದ್ಬಿಟ್ಟು. ನನಗೆ ಈ ಥರ ಪಲಾವ್ಗಳಾಗಲಿ ಬಾತ್ಗಳಾಗಲಿ ಇನ್ನೂ ನನಗೆ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಅಮ್ಮ ಆ ಥರದ್ದೆಲ್ಲ ಏನೇನಾದರೂ ವೆರೈಟಿ ಮಾಡಿದರೆ ತಂದುಬಿಟ್ಟು ಕೊಡ್ತಾರೆ. ಸೊ ಅಮ್ಮ ತಂದು ಕೊಟ್ಟಿದ್ರು. ಹಾಗಾಗಿ ತಿಂಡಿ ಆಗಿದ್ದರಿಂದ ಹೊಟ್ಟೆ ಇನ್ನೂ ಹಸ್ತಿರಲಿಲ್ಲ ನನಗೆ. ಮಧ್ಯಾಹ್ನ ತಿನ್ನೋಣ ಅಂತ ಹಾಗೆ ಬಿಟ್ಟಿದ್ದೆ. ಇನ್ನು ಮಧ್ಯಾಹ್ನ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಪಾತ್ರೆಗಳಿತ್ತು, ಪಾತ್ರೆ ಎಲ್ಲ ತೊಳೆದು ಅನ್ನಕ್ಕಿಟ್ಟೆ. ಹಂಗೆ ಆಚೆ ಕಡೆ ಹೋದೆ, ಏನೋ ಸೌಂಡ್ ಬರ್ತಿತ್ತು ಅಂತ ನೋಡಿದ್ರೆ ಜಗಳ ಆಗ್ತಾಯಿತ್ತು. ಸೊ ಜಗಳನ ನೋಡಿಕೊಂಡು ಒಂದು 1/4 ಗಂಟೆ ಎಂಜಾಯ್ ಮಾಡಿದೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದಿದ್ದರು. ಅವರು ಕೂಡ ರೆಸ್ಟ್ ಮಾಡಿ ಊಟ ಮಾಡ್ಕೊಂಡು ಕೆಳಗಡೆ ಹೋದರು. ಅಷ್ಟೊತ್ತಿಗೆ ನಮ್ಮ ಮಾವನು ಬಂದರು. ನಾನು ಊಟ ಮಾಡ್ಕೊಂಡು ನಾನು ಕೆಳಗಡೆ ಹೋದೆ. ಆಮೇಲೆ ಕೆಳಗಡೆ ಹೋದ್ಮೇಲೆ ಸೊ ಏನಾದರೂ ಎಲ್ಲಿಗಾದರೂ ಆಚೆ ಹೋಗೋಣ ಅಂತ ಕೇಳಿದೆ. ಬಿಕಾಸ್ ಎಲ್ಲೂ ಹೋಗಿರಲಿಲ್ಲ, ಹೊಸ ವರ್ಷ ಇವತ್ತು ಅಂತ. ಸೊ ಎದ್ದಿದ್ದು ಲೇಟ್ ಆಗಿದ್ದರಿಂದ ನಮ್ಮ ಮಾವನ ಬರ್ತಡೇ ಇರೋದ್ರಿಂದ ಕೂಡ ನಾವೆಲ್ಲರೂ ಆಚೆ ಹೋಗೋಕ್ಕೆ ಆಗಿರಲಿಲ್ಲ. ಹೋಗಲಿ ಇಲ್ಲೇ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ದೊರೆಕೆರೆ ಅಂತ ಪಾರ್ಕ್ ಇತ್ತು. ಸೊ ಅಲ್ಲಿಗೆ ಹೋಗ್ತಿದ್ದಂಗೆ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವ್ರ ಫ್ರೆಂಡ್ಸ್ಗೂ ಕೂಡ ವಿಶ್ ಮಾಡಿ ನಾವು ಕೂಡ ಒಂದು ರೌಂಡ್ ಹೊಡ್ಕೊಂಡು ಹಾಗೆ ಏನೇನು ಪ್ಲ್ಯಾನಿಂಗ್ಸ್ ಮಾಡಬೇಕು, ಬರ್ಡೇಗೆ ಯಾರ್ಯಾರನ್ನ ಕರಿಬೇಕು ಅಂತ ಎಲ್ಲ ಮಾತಾಡಿಕೊಂಡು ಅವ್ರಗಳ ಜೊತೆನೂ ಮಾತಾಡಿಕೊಂಡು 2 ರೌಂಡ್ ಹೊಡ್ಕೊಂಡು ನಾವು ಕೂಡ ಮನೆಗೆ ಬರೋಣ ಅಂತ ಬರ್ತಾಯಿದ್ವಿ. ಸೊ ವಾತಾವರಣ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೂಡ್ ಫ್ರೆಶ್ ಆಗುತ್ತೆ. 24 hours ಮನೆಯಲ್ಲೇ ಇರೋದ್ರಿಂದ ಇವನ್ ನಮಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ನಾವು ಮಾರ್ನಿಂಗ್ ಹೋಗ್ತಾಯಿದ್ವಿ ಯಾವಾಗ್ಲೂ. ಇವತ್ತು ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ, ಎದ್ದೊಳಕ್ಕೆ ಲೇಟ್ ಆಗಿದ್ದರಿಂದ ಈವ್ನಿಂಗ್ ಹೋಗೋಣ ಅಂತ ಈವ್ನಿಂಗ್ ಹೋದ್ವಿ. ಸೊ ನಮಗೂ ಕೂಡ ಅಲ್ಲಿರೋ ವೆದರ್ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಸೊ ಮೂಡ್ ಕೂಡ ಫ್ರೆಶ್ ಆಯಿತು ನಮಗೆ. ಅದೊಂದು ರೌಂಡ್ ಹೊಡೆಯೋಷ್ಟೊತ್ತಿಗೆ 2 ರೌಂಡ್ ಹೊಡೆಯೋಷ್ಟೊತ್ತಿಗೆ ನನಗೆ ಇವತ್ತು ಸುಸ್ತಾಗಿಬಿಟ್ಟಿತ್ತು. ಹಾಗಾಗಿ ಆಮೇಲೆ ಸಾಕು ಅಂದ್ಬಿಟ್ಟು 2 ರೌಂಡ್ಗೆ ಕ್ಲೋಸ್ ಮಾಡಿ ಬರ್ತಾಯಿದ್ವಿ. ಸೊ ನಾನು ಗಾಡಿ ಓಡಿಸ್ತೀನಿ ಅಂತ ಒಂದು ಸ್ವಲ್ಪ ಹೊತ್ತು ಗಾಡಿ ಓಡಿಸ್ದೆ, ಅಲ್ಲಿ ಅರ್ಧ ರೋಡ್ ತನಕ. ಆಮೇಲೆ ನಮ್ಮ ಯಜಮಾನ್ರು ಇಸ್ಕೊಂಡು ನಾನು ಓಡಿಸ್ತೀನಿ ಅಂತ ಸೊ ಅವ್ರು ಓಡಿಸಿದ್ರು. ಕೊನೆಗೆ ಶಾಪಿಗೆ ಬಂದ್ವಿ. ಶಾಪಿಗೆ ಬಂದಮೇಲೆ ಶಟಲ್ ಆಡೋಣ ಅಂದ್ಕೊಂಡ್ವಿ. ಸರಿ ಅಂದ್ಬಿಟ್ಟು ಎದುರುಗಡೆ ಒಂದು ಸೋಫಾ ಶಾಪ್ ಇದೆ. ಸೊ ಅವ್ರು ಕೂಡ ನಮಗೆ ಪರಿಚಯ ಇರೋದ್ರಿಂದ ಅವ್ರ ಜೊತೆ ಕೂಡ ನಾವು ಆಟಾಡ್ತಿದ್ವಿ. ಅವ್ರಿಗೂ ವಿಶ್ ಮಾಡಿ ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಆಟಾಡಿ ಟೈಮ್ ಕಾಲ ಕಳೆದ್ವಿ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅಗೈನ್ ಬರ್ಡೇ ಇರೋದನ್ನ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಸಿಗ್ತೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ನಿಮಗೆ.